ಇದೆ. ಇವತ್ತಿಗೂ ಕೂಡ ಮೇಲ್ಕೋಟೆನಲ್ಲಿ ಕನು ಹಬ್ಬ ಅಂಗಮಣಿ ಜಾತ್ರೆ ಅಂತ ನಡೆಯುತ್ತೆ. ಅಂಗಮಣಿ ಜಾತ್ರೆಗೆ ಸುಮಾರು ಒಂದು 30,000 ಜನ ಸೇರ್ತಾರೆ. ಅಮ್ಮನವರು ಶ್ರೀದೇವಿ ಭೂದೇವಿ ಇಬ್ಬರೂ ಕೂಡ ಅಲ್ಲಿ ತಾಯಿಯ ಮನೆ ಅಂತ ಅನ್ನಿಸ್ಕೊಂಡಿರುವಂತಹ ಸ್ಥಾನಾಚಾರ್ಯರ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ಬೇಕು, ರಾತ್ರಿ ನೀವು ಆ ಉತ್ಸವ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ನಾನಾ ವಿಧವಾದ ಫಲಪುಷ್ಪಗಳು, ಅರಿಶಿನ, ಮಲ್ಲಿಗೆ ಹೂವನ್ನು, ಸೀರೆಯನ್ನು ಎಲ್ಲ ತುಂಬ್ತಾರೆ ಮಡಿಲಿಗೆ. 30,000 ಜನ ನೋಡ್ತಾ ಇರ್ತಾರೆ. ಒಂದೊಂದು ವಸ್ತುವಾಗಿ ದೇವರಿಗೆ ತುಂಬ್ತಾರೆ. ಆಗ ದೇವರು ಎರಡು ಅಮ್ಮನವರು ನೀವು ನೋಡಬೇಕು ಹೇಗಿರ್ತಾರೆ ಅಂತ, ಈ ಕಚ್ಚೆಯ ಸೀರೆಯನ್ನು ಉಟ್ಟು ಮದುವೆಯಾದ ಹೆಣ್ಣುಮಕ್ಕಳು ಹೇಗೆ ಇರ್ತಾರೋ ಹಾಗೆ ಬರ್ತಾರೆ ಅಮ್ಮನವರು. ತಲೆಗೆ ಕೊಂಡೆ, ಕೂದಲು ಮಾಮೂಲಿ ವಿಗ್ರಹದ ರೂಪದಲ್ಲಿ ಇದ್ರೂ ಕೂಡ ಹಿಂದ್ಗಡೆ ಕೂದಲು, ಅದಕ್ಕೆ ಸೂರ್ಯಚಂದ್ರರ ಬಿಲ್ಲೆಗಳೆಲ್ಲ ಇಟ್ಟು ಅಲಂಕಾರವಾಗಿ ಮಾಡಿ ತಗೊಂಬರ್ತಾರೆ. ಆ ಮೆರವಣಿಗೆ ನಿಧಾನಕ್ಕೆ ನಡೆಯುತ್ತೆ. ಆ ಒಳಗಡೆ ಹೋಗುವಾಗ ರಾತ್ರಿ ಆಗ್ಬಿಟ್ಟಿರುತ್ತೆ. ಸ್ವಾಮಿ ಅಮ್ಮನವರು 7 ಗಂಟೆಗೆ ಬರ್ತಾರೆ ಆಚೆಗೆ. ರಾತ್ರಿ ಹೋಗುವಾಗ ತುಂಬ ಲೇಟಾಗಿರುತ್ತೆ. ಆಗ ಸ್ವಾಮಿ ಚಲುವರಾಯ ಸ್ವಾಮಿ ಕೋಪ ಬಂದು, ತವರು ಮನೆಗೆ ಹೋದ ಹೆಣ್ಮಕ್ಳು ಎಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಕೋಪಿಸ್ಕೊಂಡು ನಿಮ್ಮ ಸವಾಸನೇ ಬೇಡ ಅಂತ ಚಲುವರಾಯ ಸ್ವಾಮಿ ಆಚೆಗೆ ಹೋಗ್ತಾರೆ. ಕೋಪದಲ್ಲಿ ರಾಜನ ವೇಷದಲ್ಲಿ ಹೋಗಿ ಕುದುರೆ ಮೇಲೆ ಕುಳಿತುಕೊಂಡು ಆಚೆಗೆ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ಅನೇಕ ಮೊಲಗಳು ಇವೆಲ್ಲ ಅಡ್ಡ ಬರ್ತವೆ. ಸ್ವಾಮಿಗೆ ಅಪಶಕುನ ಅಂತ ಹೇಳಿ ವಾಪಸ್ ಬರ್ತಾನೆ ಅವನು ಅಂತ ಮಾರನೇ ದಿನ ತನ್ನ ತವರಿನಿಂದ ತಂದಂತಹ, ಅದು ಅಲ್ಲಿ ದೊಡ್ಡ ಜಾತ್ರೆ, ಅದು ಏನೇನು ಬೆಳೆದಿದ್ದಾರೋ ತರಕಾರಿಗಳು ಅದೆಲ್ಲವನ್ನು ದೇವ್ರಿಗೆ ಕೊಡ್ತಾರೆ. ದೇವಸ್ಥಾನದಲ್ಲಿ ಮಾರನೇ ದಿನ ಸುಮಾರು 1,000 ಜನರಿಗೆ ಊಟ. ಆ ಅಮ್ಮನವ್ರು ತಂದಿರೋದು, ಅವರ ತವರು ಮನೆಯಿಂದ ತಂದಿರೋದ್ರಲ್ಲಿ ಈ ಅಳಿಯನ ಮನೆಯಲ್ಲಿ ಊಟ, ಚಲುವರಾಯ ಸ್ವಾಮಿ ಮನೆಯಲ್ಲಿ ಊಟ. ಹೀಗೆ ಆ ಕನು ಹಬ್ಬದ ಮಹತ್ವವನ್ನು ನೀವು ಅರ್ಥ ಮಾಡ್ಕೋಬೋದು. ಆ ಕಾಲಕ್ಕೆ ಅಂದರೆ ದೇವಸ್ಥಾನದಲ್ಲಿ ಒಂದು ಆಚರಣೆ ನಡೀತಾ ಇದೆ ಅಂತಂದರೆ ಯಾವುದೋ ಕಾಲದಲ್ಲಿ ನಡೆದಿದ್ದಂತಹ ಆ ಎಲ್ಲ ವಿಚಾರಗಳು ಇಲ್ಲಿದೆ ಅಂತ. ಅಂದರೆ ತವರು ಮನೆಯಿಂದ ಬೆಳೆದಿದ್ದನ್ನು ಕೂಡ ಹೊಸದಾಗಿ ಏನು ಬೆಳೀತಿದ್ರೋ ಅದನ್ನು ತವರು ಮನೆಗೋಸ್ಕರ ಕಳಿಸ್ಕೊಡ್ತಿದ್ರು. ಸಂಕ್ರಾಂತಿಯ ಪೂಜೆ ಭೋಗಿಯ ದಿನ ತಂದು ಸಂಕ್ರಾಂತಿಯ ದಿನ ಪೂಜೆ ಮಾಡಿ ಮಾರನೇ ದಿನ ಅದನ್ನು ಕೊಡ್ತಾ ಇದ್ರು ಅಂತ. ಹಾಗೆ ಕೊಡ್ತಾ ಇದ್ದಿದ್ದೇ ಈ ಪೂಜೆಗಳು. ಕನು ಇವತ್ತಿಗೂ ಕನುದಲ್ಲಿ ಇವತ್ತಿಗೆ ಅನ್ಕೊಡ್ತಾರೆ. ಮತ್ತು ಹೆಂಗಸರಾದವರು ಅಂದರೆ ಆ ಸ್ತ್ರೀಯರಿದ್ದಾರಲ್ಲ, ಅವರು ಬೆಳಗ್ಗೆ ಗಂಗಾ ಪೂಜೆಯನ್ನು ಮಾಡಬೇಕು ಅಂತಿದೆ. ಸೊ ಹಾಗಾಗಿ ನಮ್ಮಲ್ಲಿ ಯಾರು ಹೆಂಗಸರು ಅಂದರೆ ಮೇಲ್ಕೋಟೆಯಲ್ಲಿ ಶ್ರೀದೇವಿ ಭೂದೇವಿನೇ ಮೊದಲನೇ ದೊಡ್ಡ ಹೆಂಗಸರು. ಇವರು ದೇವಸ್ಥಾನದಲ್ಲಿ ಅಭಿಷೇಕ ಆದಮೇಲೆ ಉತ್ಸವದಲ್ಲಿ ಕಲ್ಯಾಣಿಗೆ ಹೋಗ್ತಾರೆ. ಕಲ್ಯಾಣಿಯಲ್ಲಿ ಹೋಗಿ ಕನು ಪೂಜೆಯನ್ನು ಮಾಡಿ ಆ ಕನುವನ್ನು ಕಲ್ಯಾಣಿ ಗಂಗೆಗೆ ಅರ್ಪಿಸ್ತಾರೆ. ಇವರಿಗೆ ತಂದೆ ತಾಯಿಗಳು ಇವ್ರಿಗೆ ಕೊಡ್ತಾರೆ. ಆದರೆ ಇವರು ಯಾರಿಗೆ ಕೊಡಬೇಕು? ಇವರು ಗಂಗೆಗೆ ಕೊಡ್ತಾರೆ. ಗಂಗೆ ಯಾರು? ಕಲ್ಯಾಣಿ.